ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಹೇಳಿದ್ರೆ 136 ಸ್ಥಾನಗಳನ್ನು ಜನ ಕೊಟ್ಟರು ನಿಮಗೆ. ಬಿ ಜೆ ಪಿಯವರು ಬೇಜಾರಾಗಿದ್ದರು ಜನರಿಗೆ, ಅವ್ರನ್ನ 66ಕ್ಕೆ ಇಳಿಸಿದ್ರು. JDSನ 19 ಸ್ಥಾನಕ್ಕೆ ಇಳಿಸಿದ್ರು. ನಿಮಗೆ 136. ಆ 136 ಸ್ಥಾನಗಳನ್ನು ಕೊಟ್ಟ ಜನರ ಆಕಾಂಕ್ಷೆಯ ಪ್ರಕಾರ ಸರ್ಕಾರ ನಡೀತಿದೆಯಾ? ಅಲ್ಲ, ಖಂಡಿತವಾಗಿ ನಡೀತಿದೆ ಅನ್ನೋ ನಮ್ಮ ಆಶೆ ಇದೆ, ನಡೀತಾ ಇದೆ. ಯಾಕಂದರೆ ಹೊಸ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಸೊ ಡೆವಲಪ್ಮೆಂಟ್ ಕೂಡ ಹಿಂದಿನ ಸರ್ಕಾರ ಏನು ಬಜೆಟ್ ಒದಗಿಸಿತ್ತು ಆಯಾ ಇಲಾಖೆಗೆ ಅಷ್ಟೇ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸೊ ಇನ್ನು CM ಆದಮೇಲೆ ಮಂತ್ರಿಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಯಾಕಂದರೆ ಹಣವನ್ನು ಸರಿಯಾಗಿ ನಿಭಾಯಿಸಬೇಕು, ಸರಿಯಾಗಿ ಖರ್ಚು ಮಾಡಬೇಕು, ಜನರಿಗೆ ಕಾರ್ಯಕ್ರಮ ಮೂಡಿಸುವಂಥ ಪ್ರಯತ್ನ ಎಂಟೈರ್ ಕ್ಯಾಬಿನೆಟ್ ಜವಾಬ್ದಾರಿ ಕೂಡ ಇದೆ. ಸೊ ಮಾಡ್ತಾಯಿದ್ದೀವಿ. ಈಗ ಒಂದು ವರ್ಷದಲ್ಲಿ ಕೆಲವರು ಹೊಸಬರಿದ್ದಾರೆ, ಕೆಲವರು ಹಳಬರಿದ್ದಾರೆ. ಜನರಿಗೆ ಸೇವೆ ಒದಗಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. 2.5-3 ತಿಂಗಳಾಯ್ತು ಸರ್. ವಾಲ್ಮೀಕಿ ಹಗರಣ, ಮೂಡ ಹಗರಣದ ಚರ್ಚೆ ಬಿಟ್ಟು ಇನ್ನೇನಾಗ್ತಾ ಇದೆ ರಾಜ್ಯದಲ್ಲಿ? ಏನು ಅಡ್ಮಿನಿಸ್ಟ್ರೇಷನ್ ಕಾಣಿಸ್ತಾ ಇದೆ ನಮಗೆ? ಅಲ್ಲ, ಚರ್ಚೆ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ. ಚರ್ಚೆ ಆಗ್ತಾಯಿದೆ, ಏನೋ ಆಗ್ತದೆ ಅಂತ ನಾವು ಸುಮ್ಮನೆ ಕೊಡಲಿಕ್ಕಾಗಲ್ಲ. ನಮ್ಮ ದಿನನಿತ್ಯ ಕಾರ್ಯಕ್ರಮ ಮಾಡಬೇಕು, ಇಲಾಖೆ ಕಾರ್ಯಕ್ರಮ, ನಮ್ಮ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಜಿಲ್ಲೆ ನೋಡ್ಕೊಳ್ಬೇಕಂದ್ರೆ ನೋಡ್ಕೊಳ್ತೀವಿ. ಮೂಡ ಹಗರಣದ ಆರೋಪದ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಇಲ್ಲ, ಹಾಗೇನು ಡಿಸ್ಟರ್ಬ್ ಆಗಲಿಕ್ಕೆ, ಯಾಕಂದ್ರೆ ಇಡೀ ರಾಜ್ಯದ ಸಮಸ್ಯೆ ಒಂದೇ, ಬರೀ ಮೂಡ ಅಲ್ಲ, ಬೇರೆ ಬೇರೆ ಸಮಸ್ಯೆ ಇದ್ದೇ ಇರ್ತೈತೆ, ನಿಭಾಯಿಸಬೇಕು. ಒಂದು ಸಾರಿ ಅನಿವಾರ್ಯವಾಗಿ ಅನಿಸ್ಬೋದು. ಯಾಕಂದರೆ ಏನೂ ಮಾಡದೇ ಇರುವಂಥದ್ದು ನನ್ನ ಮೇಲೆ ಬಂದಿದೆ ಅಂತ ಇದ್ರೂ ಇರ್ಬೋದು. ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿದೆ ಅಂತ. ಸೊ ಗಾಳಿ ಬಿಟ್ಟಾಗ ಸ್ವಲ್ಪ ಅಲ್ಲಾಡ್ತೈತೆ. ಹಂಗೆ ನಮ್ಮದು ಕೂಡ ಪ್ಲೇನು ಕ್ಲೌಡ್ದಲ್ಲಿ ಹೋದಾಗ ಅಲ್ಲಾಡ್ತೈತೆ. ಟೈಮ್ ಅಲ್ಲಾಡಿರ್ಬೋದು, ಇಲ್ಲ ಅಂತೇಳಿ. ನಂತರ ಮತ್ತೆ ವಿದಿನ್ ಸೆಕೆಂಡ್ನಲ್ಲಿ ಮತ್ತೆ ಸೇಫ್ ಆಗಿ ಓಡ್ತದೆ. ಸದ್ಯಕ್ಕೆ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಅನ್ನೋ ಪ್ಲೇನು ಟರ್ಬುಲೆನ್ಸ್ನಲ್ಲಿದೆ ಅಂತಿರಲಿ. ಸ್ವಲ್ಪ ಮಟ್ಟಿಗೆ ಒಂದು 5 ನಿಮಿಷ ಇರ್ತೈತೆ, ಒಮ್ಮೆ 10 ನಿಮಿಷ ಇರ್ತೈತೆ, ಮತ್ತೆ ಯಥಾಸ್ಥಿತಿ ಮರಳ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.